ಇನ್ನು ರಾಷ್ಟ್ರೀಯ ಹೆದ್ದಾರಿ ಶಿರಾಡಿ ಘಾಟ್ನಲ್ಲೂ ಕೂಡ ಮಣ್ಣು ಕುಸಿತ ಆಗಿದೆ. ಹಾಸನದ ಸಕಲೇಶ್ಪುರದ ಆನೆಮಹಲ್ ಬಳಿ ಮಣ್ಣು ಕುಸಿದಿದೆ. ಮಳೆಗಾಲ ಬಂತು ಅಂತಂದ್ರೆ ಶಿರಾಡಿ ಘಾಟ್ ರಸ್ತೆಯಲ್ಲಿ ಸಂಚಾರ ಮಾಡೋದು ಬಹಳ ಕಷ್ಟ. ನಿನ್ನೆಯಿಂದ ಕೂಡ ಮಣ್ಣು ತೆರವು ಕಾರ್ಯ ನಡೀತಾ ಇದೆ. ಸ್ಥಳದಲ್ಲೇ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ಬೆಂಗಳೂರು ಮಂಗಳೂರನ್ನ ಸಂಪರ್ಕ ಕಲ್ಪಿಸುವಂತ ಹೆದ್ದಾರಿ ಇದು. ರಾಷ್ಟ್ರೀಯ ಹೆದ್ದಾರಿ ಶಿರಾಡಿ ಘಾಟ್ನಲ್ಲಿ ಮಣ್ಣು ಕುಸಿತ ಸಂಭವಿಸಿದೆ. ನಿನ್ನೆಯಿಂದಲೂ ಕೂಡ ಮಣ್ಣು ತೆರವು ಕಾರ್ಯ ನಡೀತಾ ಇದೆ. ಅಲ್ಲಿಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಅಲ್ಲೇ ಬೀಡ್ ಬಿಟ್ಟಿದ್ದಾರೆ. ಇನ್ನು ನಮ್ಮ ಹಾಸನ ಪ್ರತಿನಿಧಿ ಸಚಿನ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಲೆನಾಡು ಭಾಗದಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆಯಾಗುತ್ತಿದ್ದು, ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಮಲೆನಾಡಿಗರ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿರ್ತಕ್ಕಂಥದ್ದು. ಅಷ್ಟರಲ್ಲೇ ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ, ಬೆಂಗಳೂರು ಮಂಗಳೂರು ಸಂಪರ್ಕಿಸುವಂಥ ರಸ್ತೆ ಏನಿದೆ, ಅಲ್ಲೂ ಕೂಡ ಸಾಕಷ್ಟು ಅನಾಹುತಗಳು ಸಂಭವಿಸಿದೆ. ನಾವೀಗ ಅಂಥದ್ದೇ ಆದ ಸ್ಥಳ ಆಗಿರ್ತಕ್ಕಂಥ ಆನೆಮಹಲ್ ಬಳಿ ಇದ್ದೀವಿ. ಇಲ್ಲಿ ನೋಡ್ಬೋದು ಒಂದು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿತ ಉಂಟಾಗಿರ್ತಕ್ಕಂಥ, ಅಂದರೆ ಏನು ಕಳೆದ ಬಾರಿ ಕೂಡ ಈ ಜಾಗದಲ್ಲಿ ಮಣ್ಣು ಕುಸಿತ ಉಂಟಾಗಿದ್ದು ಸುಮಾರು 8 ಮನೆಗಳು ಮೇಲ್ಭಾಗದಲ್ಲಿ ಈಗಾಗಲೇ ಆ ಮನೆಗಳನ್ನು ಏನು ಸ್ಥಳಾಂತರ ಮಾಡಿರ್ತಕ್ಕಂಥ. ಆದರೆ ಏನು ಮನೆಗಳ ಹಿಂಬದಿ ಒಂದಷ್ಟು ಮನೆಗಳಿದ್ದಾವೆ, ಅವ್ರಿಗೂ ಕೂಡ ಒಂದು ರೀತಿ ಅವರು ಆತಂಕದಲ್ಲಿ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಏನು ಈ ಒಂದು ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ, ಅದು ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಇಲ್ಲಿನ ಸ್ಥಳೀಯರು ವಿರೋಧನ ಮಾಡಿದರು. ಆದರೂ ಕೂಡ ಆ ವಿರೋಧವನ್ನು ಲೆಕ್ಕಿಸದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ರಸ್ತೆಯನ್ನು ಮಾಡಿದರು. ಸುಮಾರು 90 ಡಿಗ್ರಿಯ ಒಂದು ಆ್ಯಂಗಲ್ನಲ್ಲಿ ರಸ್ತೆಯನ್ನು ಕಟ್ ಮಾಡಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಮಣ್ಣುಗಳು ಸಂಪೂರ್ಣವಾಗಿ ಕುಸಿದು ರಸ್ತೆಗೆ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಮಾರ್ಗವಾಗಿ ಓಡಾಡುವಂಥ ವಾಹನ ಸವಾರರು ತಮ್ಮ ಜೀವವನ್ನು ಕೈಲಿಡಿದುಕೊಂಡು ಪ್ರಯಾಣ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಜಿಲ್ಲಾಡಳಿತ ಆಗಿರ್ಬೋದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಏನು ದೊಡ್ಡ ದೊಡ್ಡ JCBಗಳಾಗಿರ್ಬೋದು, ಲಾರಿಗಳನ್ನು ಏನು ಬಳಸಿ ಏನು ಬಿದ್ದಂಥ ಮಣ್ಣುಗಳನ್ನು ತೆರವು ಮಾಡ್ತಾ ಇರ್ತಕ್ಕಂಥದ್ದು. ಏನು ದೊಡ್ಡ ದೊಡ್ಡ ಹಿಟಾಚಿಗಳನ್ನು ಬಳಸಿ ಇಲ್ಲಿರ್ತಕ್ಕಂಥ ಮಣ್ಣುಗಳನ್ನ ತೆರವು ಮಾಡ್ತಿದ್ದಾರೆ. ಆದರೂ ಕೂಡ ಹೇಳಿದರು, ಮೇ ಅಂತ್ಯದೊಳಗೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವನ್ನು ಸಂಪೂರ್ಣವಾಗಿ ಮುಗಿಸಿಕೊಡ್ತೀವಿ ಅಂತ ಏನು ಪ್ರಾಧಿಕಾರದವರು ಮಾತು ಕೊಟ್ಟಿದ್ದಾರೆ. ಆದರೆ ಇನ್ನೂ ಕೂಡ ಕಾಮಗಾರಿ ಮುಗ್ದಿಲ್ಲ. ಆದರೆ ಮಳೆ ಕೇವಲ ಒಂದು ವಾರ ಮಳೆ ಆಗಿರೋದ್ರಿಂದ ಇಷ್ಟು ಪ್ರಮಾಣದ ಹಾನಿಯಾಗಿದೆ. ಈ ಭಾಗದಲ್ಲಿ ಸಾಕಷ್ಟು 150 ಇಂಚಿನಷ್ಟು ಅಧಿಕ ಮಳೆ ಆಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮಳೆ ಜೋರಾದರೆ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಅನಾಹುತಗಳು ಸಂಭವಿಸಿದೆ. ಹೀಗಾಗಿ ಜಿಲ್ಲಾಡಳಿತ ಕೂಡ ಮುಂಜಾಗ್ರತೆ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಸಚಿನ್ ಶೆಟ್ಟಿ, ಪವರ್ ಟಿವಿ, ಹಾಸನ.